ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವೀಗ ಈ ಧ್ಯಾನವನ್ನು ಆರಂಭ ಮಾಡೋಣ. ಕಷ್ಟ ಕಾಲದಲ್ಲಿ ಕಪಟಿಯನ್ನು ನಂಬುವುದು ಮುರುಕು ಹಲ್ಲನ್ನು ಕುಂಟ ಕಾಲನ್ನು ನಂಬಿದಂತಾಗುವುದು. ಕಷ್ಟ ಕಾಲದಲ್ಲಿ ಕಪಟಿಯನ್ನು ನಂಬುವುದು ಮುರುಕು ಹಲ್ಲನ್ನು ಕುಂಟ ಕಾಲನ್ನು ನಂಬಿದಂತಾಗುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಲ್ಲರೂ ಕೂಡ ಒಂದೇ ಮನಸ್ಸಿನವರು ಇರುವುದಿಲ್ಲ. ಅವರಿದ್ದರು ಯಾವಾಗಂತ ಹೇಳಿದರೆ, ಈ ಪವಿತ್ರ ಧರ್ಮಸಭೆ ಯಾವಾಗ ಆರಂಭ ಆಯಿತು ಆ ಸಮಯದಲ್ಲಿ ಎಲ್ಲರಲ್ಲಿ ಕೂಡ ಒಂದೇ ಮನಸ್ಸಿತ್ತು, ಒಂದೇ ಮನಸ್ಸು, ಒಂದೇ ಹೃದಯ. ಯಾರೆಲ್ಲ ಏನೆಲ್ಲ ಇತ್ತೋ ಅವರು ಸಮಾನವಾಗಿ ಹಂಚಿಕೊಳ್ಳುತ್ತಿದ್ದರು. ಅಲ್ಲಿ ಸ್ವರ್ಗ ಅನುಭವ ಆಗ್ತಿತ್ತು. ಅದಕ್ಕಾಗಿ ಉಳಿದ ಜನರು ಈ ಆರಂಭದ ಪವಿತ್ರ ಧರ್ಮ ಸಭೆಯನ್ನು ನೋಡಿದಾಗ ಅವರು ತುಂಬ ಅಸೂಯೆ ಪಟ್ಟರು. ಓಹ್, ಇದು ಎಷ್ಟು ಸುಂದರವಾದ ಜೀವನ, ಇವರಲ್ಲಿ ಮೇಲು ಕೀಳು ಎಂಬುದಿಲ್ಲ, ಇವರೆಲ್ಲರೂ ಕೂಡ ಸಮಾನವಾಗಿ ಜೀವಿಸ್ತಾರೆ, ಸಮಾನವಾಗಿ ಹಂಚಿಕೊಳ್ಳುತ್ತಾರೆ. ಆ ಪವಿತ್ರ ಧರ್ಮಸಭೆ ಆರಂಭದ್ದು ಅದು ಯೇಸು ಸ್ವಾಮಿಗೆ ತುಂಬ ಹತ್ತಿರವಾಗಿತ್ತು. ಯೇಸು ಸ್ವಾಮಿಯ ಬೋಧನೆ ಮತ್ತು ಅವರ ಜೀವನಕ್ಕೆ ಹತ್ತಿರವಾಗಿತ್ತು. ಯಾವಾಗ ಅಲ್ಲಿಂದ ದೂರಕ್ಕೆ ಸರಿದೆವು, ನಾವು ಆ ಜೀವನದಿಂದ ಕೂಡ ದೂರಕ್ಕೆ ಬಂದಿದ್ದೇವೆ. ಈಗ ಏನನ್ನು ನಾವು ನೋಡ್ತೇವೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ನಾನು ಮತ್ತು ದೇವರು, ನೆರೆಯವರು, ಪರರು, ಅವರು ಯಾವಾಗ ಬರ್ತಾರೆ? ಕೆಲವು ಸರಿ ಮಾತ್ರ, ಯಾವಾಗಲ್ಲ, ಎಲ್ಲ ಸಮಯದಲ್ಲಿ ಅಲ್ಲ. ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿರುವಂಥ ಜನರು, ಅವರ ಮೇಲೆ ನಾವು ನಂಬಿಕೆಯನ್ನು ಇಡಬೇಕಿದ್ರೆ ಮೊದಲು ನಾವು ತಿಳ್ಕೊಳ್ಬೇಕು ಅವರ ವ್ಯಕ್ತಿತ್ವ ಯಾವ ರೀತಿಯದ್ದು. ಅದು ಯಾವಾಗ ತಿಳಿತದೆ? ಒಂದೇ ಸಮಯಕ್ಕೆ ತಿಳಿಲಿಕ್ಕೆ ಇಲ್ಲ, ಅನುಭವದಲ್ಲಿ ಬರ್ತದೆ. ಹಲವು ಸಾರಿ ಹೀಗೆ ಆದಾಗ ಅನುಭವದಲ್ಲಿ ಬರ್ತದೆ, ಇವರು ನಂಬಬಹುದೋ ಅಥವಾ ನಂಬಲಿಕ್ಕೆ ಸಾಧ್ಯ ಇಲ್ಲೋ ಅಂತ ಹೇಳಿಕೊಂಡು. ಈ ಕಪಟಿ ಮನುಷ್ಯರನ್ನು ನಂಬುದಂತ ಹೇಳಿದರೆ ಹೇಗಂತ ಹೇಳಿದರೆ, ಮುರುಕು ಹಲ್ಲನ್ನು ಕುಂಟ ಕಾಲನ್ನು ನಂಬಿದಂತಾಗುವುದು. ಕುಂಟ ಕಾಲಿನಿಂದ ನಾವು ಓಟಕ್ಕೆ ಹೋಗಲಿಕ್ಕೆ ಆಗಲ್ಲ, ದೂರಕ್ಕೆ ಹೋಗಲಿಕ್ಕೆ ಆಗಲ್ಲ, ಕಷ್ಟ ಆಗ್ತದೆ. ಆಗುವುದೇ ಇಲ್ಲ ಅಂತಲ್ಲ, ಆದರೆ ಕಷ್ಟ ಆಗ್ತದೆ. ಮುರುಕು ಹಲ್ಲು ಕೂಡ ಹಾಗೇನೆ, ನಮಗೆ ಯಾವಾಗ ಅದು ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಅದು ನೋವು ಆರಂಭ ಆದರೆ ಮತ್ತೆ ಎಲ್ಲವೂ ಕೂಡ ನರಕನೇ, ಜೀವನ ಎಲ್ಲ ನರಕ ಮಾಡಿಬಿಡ್ತಾರೆ. ಅದಕ್ಕಾಗಿ ನಾವು ಇದರ ಮೇಲೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಮುರುಕು ಹಲ್ಲಿನ ಮೇಲೆ ಅಥವಾ ಕುಂಟ ಕಾಲಿನ ಮೇಲೆ ನಾವು ಏನು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ, ಸಂತೋಷವನ್ನು ಪಡೆಯಲಿಕ್ಕೆ ಸ್ವಲ್ಪ ಕಷ್ಟ. ಯಾವಾಗಲೂ ಕೂಡ ನಾವು ಜಾಗರೂಕತೆಯಿಂದ ಇರಬೇಕು. ಅದಕ್ಕೆ ಅದೇ ಪ್ರಕಾರ ನಮಗೆ ಸಾಕ್ಷಿ ಬೇಕು. ಕಪಟಿಗಳನ್ನು ನಂಬಲಿಕ್ಕೆ ಆಗಲ್ಲ, ಯಾವಾಗಲೂ ಕೂಡ ಅವರು ಕೈ ಕೊಡ್ಬೋದು. ಅದಕ್ಕಾಗಿ ನಾವು ನೋಡಬೇಕು, ನಮ್ಮ ಕಷ್ಟ ಕಾಲದಲ್ಲಿ ಒಂದು ವೇಳೆ ಇಂತಹ ಕಪಟಿಗಳನ್ನು ನಂಬಿದರೆ ನಾವು ಹೊಂಡಕ್ಕೆ ಬಿದ್ದ ಹಾಗೆ. ಅದಕ್ಕಾಗಿ ನಾವು ಮೊದಲು ಅರಿತುಕೊಳ್ಬೇಕು, ಕಷ್ಟ ಕಾಲ ಬರುವ ತನಕ ಕಾಯ್ದುಕೊಳ್ಳುವುದಲ್ಲ. ನಾವು ಯಾರನ್ನು ನಂಬಬಹುದು, ಯಾರನ್ನು ನಂಬದಿರಬಹುದು, ಅದು ನಮಗೆ ಮೊದಲೇ ತಿಳಿದಿದ್ದರೆ ನಾವು ಸೇಫ್. ಇಲ್ಲದಿದ್ದರೆ ನಾವು ಹೊಂಡಕ್ಕೆ ಬಿದ್ದ ಹಾಗೆ. ಈ ಕಪಟಿಗಳು
ಯಾವಾಗ ಅವರು ಕೈ ಕೊಡ್ತಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾತನಾಡುವಾಗ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾರೆ, ಆದರೆ ಕಷ್ಟ ಕಾಲದಲ್ಲಿ ಅದರ ಪರೀಕ್ಷೆ ಆಗ್ತದೆ. ನಮ್ಮ ಜೊತೆ ಇರ್ತಾರೋ ಅಥವಾ ಅವರು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೋ, ಅವರು ಜೋರಾಗಿ ಗಾಳಿ ಬಂದ ಹಾಗೆ ತೇಲ್ತಾ ಹೋಗ್ತಾರೋ ಅಥವಾ ಗಾಳಿಗೆ ಎದುರಾಗಿ ನಿಲ್ತಾರ ಅಂತ ಹೇಳಿಕೊಂಡು, ನಮ್ಮ ಪಕ್ಷದಲ್ಲಿ ನಿಲ್ತಾರ ಅಂತ ಹೇಳಿಕೊಂಡು. ನನ್ನ ಮಿತ್ರರೊಬ್ಬರಿದ್ದರು, ಅವರ ಮಿತ್ರರೊಬ್ಬರಿದ್ದರು. ಏನಾದರೂ ಕಷ್ಟ ಬಂದಾಗ ಅವರು ಇವರ ಹತ್ರ ಬಂದು ತನ್ನ ಕಷ್ಟಗಳನ್ನು ತೋಡಿಕೊಳ್ಳುವುದು. ನಿಧಾನಕ್ಕೆ ನಾನೊಂದು ವಿಚಾರವನ್ನು ತಿಳ್ಕೊಂಡೆ. ಅದೇನಂತ ಹೇಳಿದರೆ, ಈ ನನ್ನ ಮಿತ್ರರು, ಅವರ ಮಿತ್ರರೊಬ್ಬರಿಗೆ ಇನ್ನೊಬ್ಬರು ವೈರಿ ಇದ್ದರು, ಯಾವಾಗಲೂ ಕೂಡ ಕಿರುಕುಳ ಕೊಡುವವರು. ಆದರೆ ಈ ನನ್ನ ಮಿತ್ರರು ಅವರ ವೈರಿ ಹತ್ರ ಕೂಡ ಮಿತ್ರರು. ಒಂದು ಸಲ ನಾನು ಕೇಳಿದೆ, ನೋಡಿ ನಿಮ್ಮ ಮಿತ್ರರು ನಿಮ್ಮ ಹತ್ರ ಬರ್ತಾರೆ ತಮ್ಮ ಕಷ್ಟಗಳನ್ನು ತೋಡಿಕೊಳ್ಳಲಿಕ್ಕೆ, ಅವರ ವೈರಿ ಕೂಡ ಇದ್ದಾರೆ, ಅವರ ಜೊತೆ ಕೂಡ ನೀವು ಕೂತ್ಕೊಂಡು ಇದು ಮಜಾ ಮಾಡ್ತೀರಿ, ಇದು ಏನು ವಿಚಾರ ಅಂತ ಕೇಳಿದೆ ನಾನು. ಅವರು ಉತ್ತರ ಕೊಡಲಿಲ್ಲ, ಸುಮ್ಮನಾದರು. ಯಾವ ರೀತಿಯ ಮಿತ್ರತ್ವ ನೋಡಿ, ಒಬ್ಬರು ತುಂಬ ಭರವಸೆ ಇಟ್ಟು ಬಂದು ಇವರಲ್ಲಿ ಮಾತನಾಡ್ತಾರೆ, ಕಷ್ಟಗಳನ್ನು ತೋಡಿಕೊಳ್ತಾರೆ, ಅವರ ವೈರಿ ಕೂಡ ಇವರಿಗೆ ಮಿತ್ರರೇ. ನಾವು ಸಂಬಂಧವನ್ನು ಕಡ್ಕೊಳ್ಬೇಕಂತ ಅಲ್ಲ, ಆದರೆ ಯಾಕೆ ಆಗಲ್ಲ? ನೀವು ಹೀಗೆ ಮಾಡುವುದು ಅನ್ಯಾಯವಾಗಿ, ಅದು ಸರಿಯಲ್ಲ, ಅನೀತಿ ಅಂತ ಹೇಳಲಿಕ್ಕೆ ಯಾಕೆ ಆಗಲ್ಲ? ಇಬ್ಬರು ಕೂಡ ಬೇಕು. ಒಂದು ಮಿತ್ರ ಹಗಲಿನಲ್ಲಿ, ಇನ್ನೊಬ್ಬರು ಕತ್ತಲಲ್ಲಿ. ಅದು ಕಪಟತನದ ಮಿತ್ರತ್ವ. ಇಂತಹ ಮಿತ್ರರನ್ನು ಎಲ್ಲಿ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾವಾಗಲೂ ಕೂಡ ಕೈ ಕೊಡ್ಬೋದು. ಅಂಥವ್ರು ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನೋಡಲಿಕ್ಕೆ ಸಿಗ್ತಾರೆ. ಹೇಗೆ ಅಂತ ಹೇಳಿದರೆ, ಎಲ್ಲಿ ಲಾಭ ಉಂಟೋ ಅಲ್ಲಿ ಮಿತ್ರತ್ವ. ಅದು ಮಿತ್ರತ್ವ ಅಂಥ ಕಾರಣದ ಮಿತ್ರತ್ವ ಅಲ್ಲ, ಸರಿಯಲ್ಲ ಅದು ಅಂತ ತಿಳಿದಿದ್ದರೂ ಕೂಡ ಮತ್ತೆ ಕೂಡ ಮಿತ್ರತ್ವ. ಯಾಕೆ ಅಂತ ಹೇಳಿದರೆ, ಅವರಿಗೆ ಲಾಭ ಉಂಟು. ಈ ಲಾಭದ ಮಿತ್ರತ್ವ ಅದು ಯಾವಾಗಲೂ ಕೂಡ ಅದು ಎಲ್ಲಿ ಕೂಡ ನಮ್ಮನ್ನು ಒಳ್ಳೆಯದು ಮಾಡುವುದಿಲ್ಲ. ಅದು ಕಪಟತನದ ಮಿತ್ರತ್ವ. ಅಂಥವರು ನಮ್ಮ ಕಷ್ಟದ ಕಾಲದಲ್ಲಿ ಅವರು ಬರುವುದಿಲ್ಲ. ನೋಡಿ ಪ್ರಿಯರೇ, ಎಲ್ಲಿಯಾದರೂ ಒಂದು ಅಗತ್ಯದ ಕೆಲಸ ಉಂಟು, ಅಂಥ ಸಂದರ್ಭದಲ್ಲಿ ಅಂಥವ್ರನ್ನು ಸಂಪರ್ಕ ಮಾಡಿದರೆ, ನಾನು ಖಂಡಿತವಾಗಿ ಬರುತ್ತಿದ್ದೆ, ಆದರೆ ಅರ್ಜೆಂಟಾಗಿ ಕೆಲಸ ಆಯಿತು, ಆ ದಿವಸ ಅವರು ಸಿಗಲ್ಲ. ಈ ಹಲ್ಲು ನೋವು ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಮನೆಯಲ್ಲಿ ಏನಾದರೂ ಸಿಹಿ ಮಾಡಿಟ್ಟಿದ್ದರೆ ಅಥವಾ ಒಳ್ಳೆಯ ಏನಾದರೂ ಸಿಹಿ ತಿಂಡಿದ್ದರೆ ಸಡನ್ನಾಗಿ ಹಲ್ಲು ನೋವು ಬಂತು, ಆ ದಿವಸ ತಿನ್ನಲಿಕ್ಕೇ ಆಗಲ್ಲ. ಯಾವಾಗ ಬೇಕೋ ಆವಾಗ ನಮ್ಮ ಹಲ್ಲು ನಮ್ಮ ಉಪಕಾರಕ್ಕೆ ಬರಲ್ಲ. ಏನೋ ಸಮಸ್ಯೆ ಆಯಿತು, ಬೇಗನೆ ಓಡಿ ಹೋಗು ಅಂತ ಹೇಳಿದರೆ ಕಾಲು ನೋವು ಆಗಲ್ಲ. ಯಾವಾಗ ಇದು ನೋವು ಬರ್ತದೆ, ಯಾವಾಗ ಕೈ ಕೊಡ್ತದಂತ ಹೇಳಲಿಕ್ಕೆ ತುಂಬ ಕಷ್ಟ. ಅದಕ್ಕಾಗಿ ಅಂಥವರೊಡನೆ ನಾವು ಭರವಸೆ ಇಟ್ಟು ಬಾಳುವುದು ಕಷ್ಟ ಅಂತ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಜಗಳ ಗಂಟಿಯೊಡನೆ ಮಹಡಿ ಮನೆಯಲ್ಲಿ ಇರುವುದಕ್ಕಿಂತ ಗುಡಿಸಲಿನ ಮೂಲೆಯಲ್ಲಿ ಒಂಟಿಯಾಗಿ ವಾಸಿಸುವುದು ಲೇಸು. ಜಗಳ ಗಂಟಿಯೊಡನೆ ಮಹಡಿ ಮನೆಯಲ್ಲಿ ಇರುವುದಕ್ಕಿಂತ ಗುಡಿಸಲಿನ ಮೂಲೆಯಲ್ಲಿ ಒಂಟಿಯಾಗಿ ವಾಸಿಸುವುದು ಲೇಸು. ಮನೆಯನ್ನು ದೊಡ್ಡದಾಗಿರ್ಬೋದು, ಅವರಲ್ಲಿ ತುಂಬ ಸಂಪತ್ತಿರ್ಬೋದು, ಅಧಿಕಾರ ಇರ್ಬೋದು, ಸಂಪತ್ತಿರ್ಬೋದು. ಆದರೆ ಒಂದು ವೇಳೆ ಅವರು ಜಗಳ ಗಂಟೆಯಾಗಿದ್ದರೆ ನಾವು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಂಡ ಹಾಗೆ. ಅಂಥವರ ಹತ್ರ ಮಿತ್ರತ್ವವನ್ನು ಮಾಡಿಕೊಂಡು ನಾವು ಪಡೆಯುವುದೇನಿಲ್ಲ, ನಾವೆಲ್ಲವನ್ನು ಕೂಡ ಕಳ್ಕೊಳ್ಳುವವರೇ. ಯಾಕಂತ ಹೇಳಿದರೆ ಪ್ರತಿಯೊಂದರಲ್ಲೂ ಕೂಡ ಅವರು ಜಗಳ ಹೆಕ್ಕಿ ತಗೊಳ್ಳುವವರು. ಅದಕ್ಕಿಂತಲೂ ಮಿಗಿಲಾಗಿರುವುದು ಯಾವುದಂತ ಹೇಳಿದರೆ, ಗುಡಿಸಲಿನ ಮೂಲೆಯಲ್ಲಿ ಒಂಟಿಯಾಗಿ ವಾಸಿಸುವುದು ಲೇಸು. ಎಷ್ಟೊಂದು ಅರ್ಥಪೂರ್ಣವಾದಂಥ ಮಾತುಗಳು ಪ್ರಿಯರೇ. ಜೀವನದಲ್ಲಿ ತುಂಬ ಇರಬಹುದು, ಬೇಕಾದಷ್ಟು ಇರಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ
ಅದಕ್ಕಿಂತಲೂ ಲೇಸು ಯಾವುದಂತ ಹೇಳಿದರೆ ಒಂಟಿಯಾಗಿ ಗುಡಿಸಿಲಿನಲ್ಲಿ ಇರುವಂಥದ್ದು. ಎಷ್ಟು ಬೇಕು ಇಂಥ ಉದಾಹರಣೆಗಳು? ಬೇಕಾದಷ್ಟು ಇವೆ, ಬೇಕಾದಷ್ಟು ಇವೆ ಈ ಉದಾಹರಣೆಗಳು, ಬೇಕಾದಷ್ಟು ಉಂಟು. ಮನಸ್ಸಿಗೆ ತೃಪ್ತಿ ಇಲ್ಲ, ಮನಸ್ಸಿಗೆ ತೃಪ್ತಿ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಸರಿ ಹೊಂದುವಂಥ ವ್ಯಕ್ತಿಗಳಿಲ್ಲ. ದೊಡ್ಡ ಮನೆ ಉಂಟು, ಎಲ್ಲ ಸೌಕರ್ಯಗಳಿವೆ, ಬೇಕಾದಷ್ಟು ಹಣ ಉಂಟು, ಆದರೆ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದರ ಬದಲಾಗಿ ಎಲ್ಲಿ ಒಂದು ಗುಡಿಸಲಿನಲ್ಲಿ ಅವರಿಗೆ ಒಂದು ದಿವಸಕ್ಕೆ 3 ಹೊತ್ತಿನ ಊಟ ಇಲ್ಲ, 2 ಹೊತ್ತು ಅಥವಾ 1 ಹೊತ್ತಿನ ಊಟ, ಆದರೆ ತೃಪ್ತಿದಾಯಕ. ಅಲ್ಲಿ ನಗು ಉಂಟು, ಅಲ್ಲಿ ಸಂತೋಷ ಉಂಟು, ಅಲ್ಲಿ ಜೀವನದ ಅನುಭವ ಉಂಟು. ದೊಡ್ಡ ಮನೆಯಲ್ಲಿಲ್ಲ, ಎಲ್ಲರಂತ ಹೇಳಲಿಕ್ಕೆ ಬರಲ್ಲ, ಆದರೆ ಎಲ್ಲಿ ಮನಸ್ಸು ಶುದ್ಧ ಇಲ್ಲ, ಎಲ್ಲಿ ಆಸೆಗೆ ಮಿತಿ ಇಲ್ಲ, ಅಲ್ಲಿ ಎಷ್ಟು ದೊಡ್ಡ ಮನೆ ಇದ್ದರೂ ಕೂಡ, ಎಷ್ಟು ಸಿರಿ ಸಂಪತ್ತಿದ್ದರೂ ಕೂಡ ಅಲ್ಲಿ ಜೀವನ ಮಾತ್ರ ಇಲ್ಲ. ಎಲ್ಲಿ ಸಂತೋಷ ಇರ್ತದೆ ಅಲ್ಲಿ ಸ್ವರ್ಗ ಉಂಟು, ಎಲ್ಲಿ ಮನಸ್ಸು ಶುದ್ಧವಾಗಿರ್ತದೆ ಅಲ್ಲಿ ಸಂತೋಷ ಉಂಟು, ಅದು ಸ್ವರ್ಗನೇ ಕೂಡ. ದೇವರ ವಾಕ್ಯ ಎಷ್ಟೊಂದು ಅರ್ಥಪೂರ್ಣವಾದ ರೀತಿಯಲ್ಲಿ ನಮ್ಮ ಜೀವನದ ಅರ್ಥವನ್ನು ನಮಗೆ ತೋರಿಸಿಕೊಡ್ತದೆ ಪ್ರಿಯರೇ. ಜಗಳ ಗಂಟಿದಳು ಇದ್ದರೆ ಆ ಮನೆಯಲ್ಲಿರುವುದಕ್ಕಿಂತ ಒಂಟಿಯಾಗಿರೋದು ಲೇಸು. ಕೆಲವು ಬಾರಿ ನಾವು ನೋಡ್ತೇವೆ ಮನೆ ಬಿಟ್ಟು ಹೊರಗಡೆ ಹೋಗೋದು. ಯಾಕಂತ ಹೇಳಿದರೆ ಮನೆ ಒಳಗಿದ್ದು ದಿನನಿತ್ಯ ಅಸಮಾಧಾನದಿಂದ ಇರುವುದರ ಬದಲಿಗೆ ಎಲ್ಲಿಯಾದರೂ ಹೊರಗೆ ಹೋಗಿ ಜೀವಿಸುವುದು ಲೇಸು ಅಂತ ಹೇಳಿಕೊಂಡು. ಒಂದು ಕಳೆದ ಕೆಲವು ದಿನಗಳ ಹಿಂದೆ ಒಬ್ಬರು ಹಿರಿಯ ವ್ಯಕ್ತಿ ನನ್ನಲ್ಲಿ ಬಂದರು. ಅವರು ಹೇಳಿದರು, ನಾನು ಎಲ್ಲಿಯಾದರೂ ಆಶ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿಕೊಂಡು. ನಾನು ಹೇಳಿದೆ, ನಿಮ್ಮ ಹತ್ರ ದೊಡ್ಡ ಮನೆ ಉಂಟು, ಯಾಕೆ ನೀವು ಆಶ್ರಮಕ್ಕೆ ಹೋಗ್ತೀರಾ ಅಂತ ಹೇಳಿಕೊಂಡು. ದಿನ ಇಡೀ ಕಿರಿಕಿರಿನೇ ಕೇಳುದು ನಾನು. ಏನು ಕಿರಿಕಿರಿ? ನೀನು ಕೊಟ್ಟದ್ದು ಸಾಕಾಗುವುದಿಲ್ಲ, ನೀನು ಸುಮ್ಮನಿದ್ದಿ, ಹಾಗೆ ಅಲ್ಲ. ನಾನು ಕೇಳಿದೆ, ನೀವು ಜೀವನದಲ್ಲಿ ಯಾವಾಗಲೂ ಕೂಡ ಏನನ್ನು ಗಳಿಸ್ತಿಲ್ವೇ ಅಂತ ಹೇಳಿಕೊಂಡು. ಅದಕ್ಕೆ ಅವರು ಹೇಳಿದರು, ಎಲ್ಲ ನಾನೇ ಗಳಿಸಿದ್ದೆ, ಜಾಗ ಖರೀದಿ ಮಾಡಿಕೊಂಡೆ, ಮನೆ ಕಟ್ಟಿದೆ, ಆದರೆ ಈಗ ನಿವೃತ್ತಿಯಾಗಿದ್ದೇನೆ. ಮನೆಯಲ್ಲಿ ಯಾವತ್ತೂ ಕೂಡ ಕಿರಿಕಿರಿ. ಊಟ ಮಾಡಬೇಕಿದ್ರೆ ಹಣ ಕೊಡಬೇಕು, ಆಮೇಲೆ ಏನಾದರೂ ಫ್ಯಾನ್ ಹಾಕಬೇಕಿದ್ರೆ ಅದನ್ನು ಜಾಗ್ರತೆಯಿಂದ ಹಾಕಬೇಕು, ಹಣ ಖರ್ಚಾಗ್ತದೆ. ಇದೆಲ್ಲ ಕೇಳಿಕೊಂಡು ಸಾಕಾಯಿತು, ಇನ್ನು ನಾನು ಆಶ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿಕೊಂಡು. ಎಲ್ಲಿ ಕಿರಿಕಿರಿ ಉಂಟು, ಮನಸ್ಸಿಗೆ ಇರಿಟೇಷನ್, ಅಲ್ಲಿ ಜೀವನ ಸುಂದರವಾಗಿಲ್ಲ, ಅಲ್ಲಿ ನೆಮ್ಮದಿ ಇಲ್ಲ, ಅಲ್ಲಿ ಶಾಂತಿ ಸಮಾಧಾನ ಇಲ್ಲ. ಅದರ ಬದಲಾಗಿ ಎಲ್ಲಿಯಾದರೂ ದೂರಕ್ಕೆ ಹೋಗ್ತೇನೆ ನಾನು, ಇದು ಬೇಡ ಅಂತ ಹೇಳಿಕೊಂಡು. ಜಗಳ ಗಂಟೆಗಳಿದ್ದಾರೆ ಮನೆಯಲ್ಲಿ, ಅದಕ್ಕಾಗಿ ಅದು ಬೇಡ ನನಗೆ. ಪ್ರಿಯರೇ, ಹಣ ಮತ್ತು ಧನ ಸಂಪತ್ತು ಮತ್ತು ಮನೆ ಮತ್ತು ನಮ್ಮ ನೆಲ, ಭೂಮಿ, ಬಂಗಾರ, ಇದೆಲ್ಲ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುವುದಿಲ್ಲ, ಸಮಾಧಾನವನ್ನು ನೀಡುವುದಿಲ್ಲ. ಯಾವುದು ನೀಡ್ತದೆ ಅಂತ ಹೇಳಿದರೆ ಇದ್ದದರಲ್ಲಿ ತೃಪ್ತಿ ಪಡೆದುಕೊಳ್ಳುವಂಥದ್ದು, ಇದ್ದದರಲ್ಲಿ ತೃಪ್ತಿ ಪಡೆದುಕೊಳ್ಳುವಂಥದ್ದು. ಇನ್ನೂ ಬೇಕು, ಎಷ್ಟು ಬೇಕು ಗೊತ್ತಿಲ್ಲ, ಆದರೆ ಎಲ್ಲ ಬೇಕು. ಯಾಕಂತ ಹೇಳಿದ್ರೆ ಇತರರ ಹತ್ರ ಉಂಟು, ಅದು ನನಗೆ ಬೇಕು. ಕೆಲವು ಸಲ ಅಪರೂಪ ವ್ಯಕ್ತಿಗಳಿದ್ದಾರೆ, ಅವರು ಸಂತೋಷ ಪಡ್ತಾರೆ, ಇನ್ನೊಬ್ಬರ ಹತ್ರ ಜಾಸ್ತಿ ಉಂಟು, ಇರಲಿ, ಏನು ಬೇಸರ ಇಲ್ಲ. ಆದರೆ ತನ್ನಲ್ಲಿ ಇರುವುದರಲ್ಲಿ ಅವರು ತೃಪ್ತಿಯುಳ್ಳಂಥ ವ್ಯಕ್ತಿಗಳು. ಎಷ್ಟೊಂದು ಒಳ್ಳೆಯ ಸ್ವಭಾವ ಪ್ರಿಯರೇ. ಬೇರೆಯವರ ಹತ್ರ ಉಂಟು, ಆಯಿತು ಇರಲಿ, ನನ್ನ ಹತ್ರ ಇದ್ದದರಲ್ಲಿ ನಾನು ತೃಪ್ತಿ ಪಟ್ಟಿದ್ದೇನೆ, ನನಗೆ ಬೇರೆಯವರಲ್ಲಿ ಈ ಮತ್ಸರ, ಅಸೂಯೆ ಎಂಬುದಿಲ್ಲ. ಎಷ್ಟೊಂದು ಸುಂದರವಾದಂಥ ಮನಸ್ಸು ಮತ್ತು ಮನೋಭಾವ. ಅಲ್ಲಿ ಸ್ವರ್ಗ ಉಂಟು, ಅದು ಸ್ವರ್ಗ. ಒಂದು ರೀತಿಯಲ್ಲಿ ಸ್ವರ್ಗನೇ ಅದು. ಬೇಸರ ಇಲ್ಲ, ಆಮೇಲೆ ಮತ್ಸರ ಇಲ್ಲ, ಅಸೂಯೆ ಇಲ್ಲ, ಇದ್ದದರಲ್ಲಿ ತೃಪ್ತಿ ಪಟ್ಟುಕೊಳ್ಳೋದು ಎಲ್ಲ ಉಂಟು. ಮತ್ತೆ ಕೂಡ ಸಾಕಾಗುವುದಿಲ್ಲ, ಅದಕ್ಕಿಂತ ಬೇರೆ ನರಕ ಬೇಡ. ಇಂತಹ ಘಟನೆಗಳು, ಇಂಥ ಪರಿಸ್ಥಿತಿಗಳು ನಮಗೆ ಹಲವಾರು ನೋಡಲಿಕ್ಕೆ ಸಿಗ್ತವೆ. ಹಲವಾರು ವರ್ಷಗಳ ಹಿಂದೆ ನಾನು ಆಶ್ರಮದಲ್ಲಿ ಕೆಲಸ ಮಾಡುತ್ತಿರುವಾಗ ಬೆಳಗ್ಗಿನ ಸಮಯದಲ್ಲಿ
ಒಬ್ಬರನ್ನು ಕಂಡೆ ನಾನು. ಎಲ್ಲಿಂದ ಬಂದಿರಿ? ದೂರದಿಂದ ಬಂದಿದ್ದಾರೆ. ಏನಾಯಿತು? ಅಲ್ಲಿ ನನಗೆ ಇಲ್ಲಿ ನಿಲ್ಲಬೇಕು. ನೋಡುವಾಗಲೇ ತಿಳಿತದೆ ಅವರು ಅಷ್ಟು ಅನಾಥರ ಅಲ್ಲ ಅಂತ ಹೇಳಿಕೊಂಡು. ಯಾರಿದ್ದಾರೆ ಮನೆಯಲ್ಲಿ ಹೆಂಡತಿದ್ದಾರೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಏನು ಮಾಡ್ತಾರೆ? ಅವರು ಮಡದಿ ಪತ್ನಿ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಮಕ್ಕಳಿಲ್ಲಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪೆನಿ, ಒಬ್ಬರು ಅಮೇರಿಕಾದಲ್ಲಿದ್ದಾರೆ, ಇನ್ನೊಬ್ಬರು ಬೆಂಗಳೂರಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ನಿಮಗೇನಾಯಿತು? ನಾನು ಅವರಿಗೀಗ ಭಾರ ಆಗಿದ್ದೇನೆ. ಅದಕ್ಕಾಗಿ ನಾನು ಇಲ್ಲಿ ಆಶ್ರಮದಲ್ಲಿ ನಿಲ್ಲುವಂತ ಬಂದಿದ್ದೇನೆ. ಬೇಕಾದಷ್ಟು ಉದಾಹರಣೆಗಳಿವೆ. ಎಲ್ಲಿ ನನಗೆ ಸಾಕು ಇದ್ದದು ಅಂತ ತೃಪ್ತಿ ಇಲ್ಲವೋ ಅಲ್ಲಿ ಯಾವಾಗಲೂ ಕೂಡ ನೆಮ್ಮದಿ ಇರಲ್ಲ, ಸ್ವರ್ಗದ ಅನುಭವ ಇರಲ್ಲ. ಇನ್ನೂ ಬೇಕು ಮತ್ತು ಬೇಕು. ಅಂಥದ್ರಲ್ಲಿ ಯಾವತ್ತೂ ಕೂಡ ಅಲ್ಲಿ ನೆಮ್ಮದಿ ಇರಲ್ಲ. ಗುಡಿಸಲಿನಲ್ಲಿ ಇರುವಂಥ ಜನರು ತೃಪ್ತಿಯಿಂದ ಸಂತೋಷದಿಂದ ಇರ್ತಾರೆ. ಅಲ್ಲಿ ನಗು ಉಂಟು. ಅಲ್ಲಿ ಊಟ ಮಾಡುವಾಗ ಎಲ್ಲರೂ ಕೂಡ ಕುಳಿತುಕೊಂಡು ಊಟ ಮಾಡ್ತಾರೆ. ಅಲ್ಲಿ ಸಮಯ ಉಂಟು ಒಬ್ಬರು ಇನ್ನೊಬ್ಬರ ಹತ್ರ ಕೊಡಲಿಕ್ಕೆ. ಏನಾಯಿತು, ಬೆಳಗಿನಿಂದ ಸಾಯಂಕಾಲ ತನಕ ಊಟ ಮಾಡುವಾಗ ಎಲ್ಲರೂ ಕೂಡ ಹೇಳಿ ಕೇಳಿ ನಗಾಡ್ತಾರೆ ಅಂತ ಹೇಳಿದರೆ ಸಂತೋಷ ಪಡ್ತಾರೆ. ಒಬ್ಬರ ಅನುಭವ ಇನ್ನೊಬ್ಬರದ ಹೇಳಿಕೊಳ್ಳುವಾಗ ಕೆಲವೊಂದು ಸಲ ಯಶಸ್ಸು, ಇನ್ನೊಂದು ಸಲ ಸೋಲು, ಮತ್ತು ಕೆಲವು ಸಲ ಏನು ತಪ್ಪು ಮಾಡಿದ್ದು ಎಲ್ಲವನ್ನು ಹೇಳಿಕೊಂಡು ಒಬ್ಬರು ಇನ್ನೊಬ್ಬರ ಹತ್ರ ಖುಷಿಯಾಗಿ ಸಂತೋಷಪಟ್ಟು ಇರ್ತಾರೆ. ಇದು ಜೀವನ, ಇದು ಸ್ವರ್ಗ. ಪ್ರಿಯರೇ, ಇಂಥ ಒಂದು ಅನುಭವ ನಮ್ಮ ಜೀವನದಲ್ಲಿದ್ದರೆ ಎಷ್ಟೊಂದು ಒಳಿತು. ಜಗಳ ಗಂಟೆಯೊಡನೆ ಮಹಡಿ ಮನೆಯಲ್ಲಿರುವುದಕ್ಕಿಂತ ಗುಡಿಸಲಿನ ಮೂಲೆಯಲ್ಲಿ ಒಂಟಿಯಾಗಿರುವುದು, ವಾಸಿಸುವುದು ಎಷ್ಟು ಲೇಸು. ಸ್ವರ್ಗ ಎಲ್ಲಿ ಉಂಟು? ನಾವಿರುವ ಜಾಗದಲ್ಲಿ ಅಲ್ಲ. ಸ್ವರ್ಗ ಎಲ್ಲಿ ಉಂಟು ಅಂತ ಹೇಳಿದರೆ ನಮ್ಮ ಒಳಗೆ ಉಂಟು. ಒಳಗೆಲ್ಲಿ ಉಂಟು? ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿ. ಯಾವ ರೀತಿಯ ಮನಸ್ಸು ಮತ್ತು ಹೃದಯ ನಮ್ಮಲ್ಲಿ ಉಂಟೋ ಅದು ನಾವಿರುವಂಥ ಜಾಗವನ್ನು ಸ್ವರ್ಗ ಮತ್ತು ನರಕ ಎರಡನ್ನು ಮಾಡಿಬಿಡ್ತದೆ. ಪ್ರತಿಯೊಂದರಲ್ಲಿ ಕೂಡ ನಾವು ಕತ್ತಲೆಯನ್ನು ನೋಡಲಿಕ್ಕೆ ಹೋದರೆ ನಮ್ಮ ಸುತ್ತಮುತ್ತಲು ನರಕನೇ ಕಾಣುವುದು. ನಮ್ಮ ಸುತ್ತಮುತ್ತಲಿರುವಂಥ ಜನರಲ್ಲಿ ಒಳಿತನ್ನೇ ಕಂಡ್ರೆ ನಾವು ಅಲ್ಲಿ ಸ್ವರ್ಗವನ್ನೇ ನೋಡುತ್ತೇವೆ. ಸುಲಭ ಅಲ್ಲ ಅದು. ಯಾಕೆಂತ ಹೇಳಿದ್ರೆ ನಮ್ಮ ಮಾನವ ಸ್ವಭಾವ ಅದು. ಬೇರೆಯವರು ನೋಡುವಾಗ ಅಸೂಯೆ ಪಟ್ಟುಕೊಳ್ಳುವುದು, ಮತ್ಸರ ಪಟ್ಟುಕೊಳ್ಳುವುದು ಅದು ಸ್ವಭಾವ. ಇನ್ನೊಬ್ಬರ ಹತ್ರ ತಪ್ಪು ಕಣ್ಣು ಹುಡುಕುವುದು, ಈ ಬಿಳಿ ಬಟ್ಟೆಯಲ್ಲಿ ಚುಕ್ಕೆಯನ್ನು ನೋಡುವುದು, ಇಂಥದ್ದೇ. ಯಾವತ್ತೂ ಕೂಡ ಸರಿ ಕಾಣುವುದಿಲ್ಲ. ಪರ್ಫೆಕ್ಷನಿಸ್ಟ್ ಆಗಿರಬೇಕು. ಆ ಥರದಲ್ಲಿ ಸ್ವಲ್ಪ ಏನಾದರೂ ಎಲ್ಲಿ ಕೂಡ ಕಡಿಮೆ ಇರ್ತದೆ. ತಾಜ್ ಮಹಲ್ ನೋಡಲಿಕ್ಕೆ ಹೋದಾಗ ಅಲ್ಲಿ ಗೈಡ್ ಒಬ್ಬರು ಏನೋ ಒಂದು ತೋರಿಸಿದರು ಮತ್ತು ಹೇಳಿದರು, ಇದು ನೋಡಿ ಎಷ್ಟು ಚಂದ ಉಂಟು, ಒಳ್ಳೆದುಂಟು. ಆದರೆ ಅದನ್ನು ಕಟ್ಟಿದಂಥ ವ್ಯಕ್ತಿ ಒಂದು ನ್ಯೂನತೆಯನ್ನು ಬಿಟ್ಟು ಹಾಕಿದ್ದಾರೆ. ನ್ಯೂನತೆ ಕಡಿಮೆ, ಲೋಪದೋಷ ಉಂಟು, ಒಂದು ಸ್ವಲ್ಪ ಇಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಸಂದೇಶವನ್ನು ನೀಡುವುದಕ್ಕೋಸ್ಕರ. ಏನು ಸಂದೇಶ, ಮೆಸೇಜ್ ಏನಂತ ಹೇಳಿದರೆ, ದೇವರ ಮುಂದೆ ನಾವು ಎಷ್ಟು ಪರಿಪೂರ್ಣರಾದರೂ ಕೂಡ ಸ್ವಲ್ಪ ನಮ್ಮಲ್ಲಿ ಕಡಿಮೆ ಉಂಟು, ಸ್ವಲ್ಪ ನ್ಯೂನತೆ ಉಂಟು ನಮ್ಮಲ್ಲಿ. ಪರಿಪೂರ್ಣ ಎಂಬುವರು ಕೇವಲ ದೇವರು ಮಾತ್ರ. ಅದಕ್ಕಾಗಿ ನಾವು ಏನು ಇಲ್ಲವೋ ಅದರಲ್ಲಿ ಈ ಬೇಸರ ಪಟ್ಟುಕೊಳ್ಳುವುದರ ಬದಲಿಗೆ ಏನು ಉಂಟೋ ಸಂತೋಷ ಪಡಲಿಕ್ಕೆ ಬೇಕೋ ಅದು ಎಲ್ಲ ಜಾಸ್ತಿ ಉಂಟು ನಮ್ಮಲ್ಲಿ. ಏನು ನ್ಯೂನತೆ ಉಂಟು ಅಂತ ಹೇಳಿದರೆ ಅದನ್ನು ನೋಡುವಂಥ ಒಂದು ಶಕ್ತಿ ನ್ಯೂನತೆ ಉಂಟು. ಅದಕ್ಕಾಗಿ ಪರಿಪೂರ್ಣತೆ ದೇವರು ನಮ್ಮಲ್ಲಿ, ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ. ಇದ್ದದರಲ್ಲಿ ನೋಡಿ ಖುಷಿಪಟ್ಟು ಸಂತೋಷ ಪಡುವಂಥ ಒಂದು ಮನಸ್ಸು ನಮ್ಮಲ್ಲಿ ಇರಲಿ. ಕರ್ತರಾದ ದೇವರೇ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಜಾಣ್ಮೆಯನ್ನು ನೀವು ಈ ಜ್ಞಾನೋಕ್ತಿ ಪುಸ್ತಕಗಳ ಮುಖಾಂತರ ನೀವು ನಮಗೆ ನೀಡಿದ್ದೀರಿ, ತಿಳಿಯಪಡಿಸಿದ್ದೀರಿ. ಅರ್ಥಪೂರ್ಣವಾದಂಥ ಮಾತುಗಳು. ನಿಮ್ಮ ಮಾತುಗಳನ್ನು ಓದಿ ಅದರ ಮೇಲೆ ಧ್ಯಾನ ಮಾಡಿ ನಾವು ಜೀವನದಲ್ಲಿ ಸಂತೋಷ ಪಟ್ಟುಕೊಳ್ಳಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ. ನಾವು ಪವಿತ್ರ ಬೈಬಲನ್ನು ಓದಿಕೊಂಡು ಅದರಲ್ಲಿನ ಜ್ಞಾನಪೂರ್ಣವಾದಂಥ ವಾಕ್ಯಗಳನ್ನು ಓದಿಕೊಂಡು ನಾವು ಕಲಿತುಕೊಳ್ಳಲಿಕ್ಕೆ, ಅರಿತುಕೊಳ್ಳಲಿಕ್ಕೆ ಬೇಕಾದಷ್ಟು ಇದೆ. ಅದನ್ನು ನಾವು ತಿಳಿಯಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ. ನಾವು ಇರುವಂಥ ಜಾಗದಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳಲ್ಲಿ ಎಲ್ಲದನ್ನು ಕೂಡ ಒಳ್ಳೆಯದನ್ನು ನೋಡಲಿಕ್ಕೆ, ಸಂತೋಷ ಪಟ್ಟುಕೊಳ್ಳಲಿಕ್ಕೆ ಬೇಕಾದಂಥ ವಿಶಾಲ ಮನಸ್ಸನ್ನು ನೀಡಿರಿ.
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ಅನಂತ ಆಶೀರ್ವಾದಗಳನ್ನು ನೀಡಿರಿ. ಸಂತೋಷ ಮತ್ತು ನೆಮ್ಮದಿಯ ಆರೋಗ್ಯಗಳು, ಯಾರು ಹಿರಿಯರಿದ್ದಾರೆ ಅವರಿಗೆ ನೆಮ್ಮದಿಯನ್ನು, ಯಾರು ಅನಾರೋಗ್ಯದಿಂದ ಬಳಲುತ್ತಾರೆ ಅವರಿಗೆ ಆರೋಗ್ಯವನ್ನು, ಯಾರು ಜವಾಬ್ದಾರಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದಂಥ ಶಕ್ತಿಯನ್ನು, ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥದ್ದು ಮಕ್ಕಳಿದ್ದಾರೆ ಅವರಿಗೆ ಕಲಿತುಕೊಳ್ಳುವಂಥ ಶಕ್ತಿಯನ್ನು ನೀಡಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.